ಹಾಯ್ ಫ್ರೆಂಡ್ಸ್, ಲಾಲಾಸಬ್ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಕೈನ್ಮಾಸ್ಟರ್ ಆ್ಯಪಲ್ಲಿ ವಿಡಿಯೋ ಎಡಿಟ್ ಹೇಗೆ ಮಾಡ್ತಾರೆ ಎಂದು ಫ್ರೆಂಡ್ಸ್ ನಾನು ನಿಮಗೆ ತಿಳಿಸಿಕೊಡ್ತಿದ್ದೇನೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಎಲ್ಲರೂ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಕೈನ್ಮಾಸ್ಟರ್ ಆ್ಯಪಿಂದ ಎಡಿಟ್ ಮಾಡ್ತಾ ಇರ್ತೀರ ಫ್ರೆಂಡ್ಸ್. ಆದ ಕಾರಣ ನಾನು ಕೈನ್ಮಾಸ್ಟರ್ ಆ್ಯಪ್ನಲ್ಲಿ ವಿಡಿಯೋ ಹೇಗೆ ಎಡಿಟ್ ಮಾಡ್ತಾರೆ ಎಂದು ತಿಳಿಸಿಕೊಡ್ತಿದ್ದೇನೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಕೈನ್ಮಾಸ್ಟರ್ ಆ್ಯಪನ್ನು ಓಪನ್ ಮಾಡಿಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೈನ್ಮಾಸ್ಟರ್ ಆ್ಯಪ್ ಓಪನ್ ಆದ ನಂತರ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ಈ ರೀತಿ ಕಂಡ ನಂತರ ಫ್ರೆಂಡ್ಸ್ ಇಲ್ಲಿ ಕ್ರಿಯೇಟ್ ಅನ್ನೋ ಒಂದು ಆಪ್ಷನ್ ಇದೆ, ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೀವು ಮೊದಲು ಯಾವ ವಿಡಿಯೋವನ್ನು ನೀವು ಕ್ರಿಯೇಟ್ ಮಾಡಿದಿರಿ ಫ್ರೆಂಡ್ಸ್, ಎಡಿಟ್ ಮಾಡಿದಿರ ಫ್ರೆಂಡ್ಸ್, ಆ ವಿಡಿಯೋನ ಕಾಣುತ್ತೆ. ನೀವು ಹೊಸ ವಿಡಿಯೋವನ್ನು ಎಡಿಟ್ ಮಾಡಬೇಕಂದ್ರೆ ಫ್ರೆಂಡ್ಸ್ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇದೆ ಫ್ರೆಂಡ್ಸ್. ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ನಿಮಗೆ ಇಲ್ಲಿ ರೇಷನ್ ಸೆಲೆಕ್ಟ್ ಮಾಡಿರುತ್ತೆ. 16x9, 9x16, 1.1, 4.3, 3.4, 4.5 ಅಂತ ಈ ರೀತಿ ರೇಷನ್ ಸೆಲೆಕ್ಟ್ ಮಾಡಲು ಹೇಳುತ್ತೆ ಫ್ರೆಂಡ್ಸ್. ನೀವು ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡಲಾದರೆ ಫ್ರೆಂಡ್ಸ್ ಇಲ್ಲಿ 16x9 ಅದು ಸೆಲೆಕ್ಟ್ ಮಾಡಿ, ಅಥವಾ ನೀವು ಶಾರ್ಟ್ ವಿಡಿಯೋ ಅಥವಾ ಇನ್ಯಾವುದೋ ವಿಡಿಯೋಗಾಗಿ ಇದ್ದರೆ ಫ್ರೆಂಡ್ಸ್ ಇಲ್ಲಿ, ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ನೀವು ಮಾಡ್ತೀವಿ ಫ್ರೆಂಡ್ಸ್ 9x16 ಇದು ಸೆಲೆಕ್ಟ್ ಮಾಡಿ. ನಾನು ಯೂಟ್ಯೂಬ್ ವೀಡಿಯೋಸ್ಗಳನ್ನು ಎಡಿಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು 16x9 ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಟ್ಕೊಂಡ ನಂತರ ಫ್ರೆಂಡ್ಸ್ ನೀವು ಪ್ರಾಜೆಕ್ಟ್ ನೇಮನ್ನು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ಪ್ರಾಜೆಕ್ಟ್ ನೇಮ್ ಕೊಡ್ತಾ ಇದ್ದೀನಿ ಹೌ ಟು ಕ್ರಿಯೇಟ್ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹೌ ಟು ಕ್ರಿಯೇಟ್ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೊಟ್ಟ ನಂತರ ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಆ್ಯಪ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಮೀಡಿಯಾ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ನೀವು ವಿಡಿಯೋ ಅಥವಾ ಯಾವುದಾದ್ರು ನಿಮ್ಗೆ ಇಷ್ಟವಾದ ವಿಡಿಯೋ, ಆಡಿಯೋ ಯಾವುದೇ ಏನನ್ನು ಎಡಿಟ್ ಮಾಡ್ತಾ ಇದ್ದೀವಿ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ನಾನು ಸೆಲೆಕ್ಟ್ ಮಾಡಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಅಲ್ಲಿ ಫ್ರೆಂಡ್ಸ್, ಇಲ್ಲಿ ನಾನು ನಿಮಗೆ ತೋರಿಸುವ ಸಲುವಾಗಿ ಫ್ರೆಂಡ್ಸ್ ಇಲ್ಲಿ 3 ಫೋಟೋನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿ 4 ಫೋಟೋವನ್ನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್, ನಿಮಗೆ ತೋರಿಸುವ ಸಲುವಾಗಿ ಫ್ರೆಂಡ್ಸ್. ಈ ರೀತಿ ಫೋಟೋವನ್ನು ಇದಾಗುತ್ತೆ ಫ್ರೆಂಡ್ಸ್. ಈ ರೀತಿ ಫೋಟೋ ನಾವು ಆ್ಯಡ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ಈ ಫೋಟೋ ನಾವು ಆ್ಯಡ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ನಾವೇನು ಮಾಡಬೇಕು ಫ್ರೆಂಡ್ಸ್, ಈ ಫೋಟೋವನ್ನು ನಾವು ಹೇಗೆ ಬೇಕೋ ಆ ರೀತಿ ಎಡಿಟ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಈ ರೀತಿಯಲ್ಲಿ ಪಿನ್ ಅಥವಾ ಜೂಮ್ ಅಥವಾ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾವು ಹೇಗೆ ಬೇಕೋ ಆ ರೀತಿ ಫುಲ್ ಸ್ಕ್ರೀನಲ್ಲಿ ಫ್ರೆಂಡ್ಸ್ ಜೂಮ್ ಮಾಡಿಕೊಳ್ಳಬೇಕು. ಇಲ್ಲ ಇದು ಫುಲ್ ಸ್ಕ್ರೀನಲ್ಲಿ ಈ ರೀತಿ ಜೂಮ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ ಡಬಲ್ ಟ್ಯಾಪ್ ಆಗ್ತಿದೆ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇದು ಪೂರ ವಿಡಿಯೋ ಲೆಂತ್ ಆಗುತ್ತೆ ಫ್ರೆಂಡ್ಸ್. ನಾನು ಇದನ್ನು ಬೇಡ ಫ್ರೆಂಡ್ಸ್. ಆದ ಕಾರಣ ಇದನ್ನು ನಾನು ಮೊದಲು ಯಾವ ರೀತಿ ಇತ್ತು ಫ್ರೆಂಡ್ಸ್ ಅದೇ ರೀತಿ ನಾನು ಸೆಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ ರೀತಿ ಸೆಟ್ ಮಾಡಿದ ನಂತರ ಫ್ರೆಂಡ್ಸ್ ಇದನ್ನು ಈ ರೀತಿ ಇರ್ತಲ್ಲ ಫ್ರೆಂಡ್ಸ್. ಈ ರೀತಿ ಇದ್ಮೇಲೆ ಇಲ್ಲಿ ಒಂದು ಬಾರ್ ಮೇಲೆ ಇರುತ್ತೆ ಫ್ರೆಂಡ್ಸ್. ಇದರ ಮೇಲೆ ನೀವು ಬೇಕಾದನ್ನು ಈ ರೀತಿ ಟೆಕ್ಸ್ಟ್ ಅಥವಾ ನೀವು ಬೇಕಾದನ್ನು ಬರೆದುಕೊಳ್ಳಬಹುದು ಫ್ರೆಂಡ್ಸ್. ಈ ರೀತಿ ಬರುತ್ತೆ ಫ್ರೆಂಡ್ಸ್. ಬೇಕಾದನ್ನು ಬರೆದುಕೊಳ್ಳಬಹುದು ಫ್ರೆಂಡ್ಸ್. ಈ ರೀತಿ ಬರುತ್ತೆ. ನಾನು ಈ ರೇಷನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಸಿಂಪಲ್ ಫ್ರೆಂಡ್ಸ್ ಎಡಿಟ್ ಮಾಡೋದು ಫ್ರೆಂಡ್ಸ್. ಈ ಕೈನ್ಮಾಸ್ಟರ್ ಆ್ಯಪಲ್ಲಿ ಫ್ರೆಂಡ್ಸ್ ಈ ರೀತಿ ಎಡಿಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ನಾವು ಲಿರಿಕ್ಸ್ ಆ್ಯಡ್ ಮಾಡೋಣ ಫ್ರೆಂಡ್ಸ್. ಈ ಲಿರಿಕ್ಸ್ ಸಲುವಾಗಿ ಫ್ರೆಂಡ್ಸ್ ಲಿರಿಕ್ಸನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಯೂಟ್ಯೂಬ್ನಲ್ಲಿ ನೀವು ಡೌನ್ಲೋಡ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಲಿರಿಕ್ಸನ್ನು. ಈ ಲಿರಿಕ್ಸ್ ನೀವು ಡೌನ್ಲೋಡ್ ಮಾಡಿಕೊಳ್ಬೇಕಂದ್ರೆ ಫ್ರೆಂಡ್ಸ್ ನೀವು ಕೆಳಗಡೆ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಫ್ರೆಂಡ್ಸ್. ನಾನು ಜನಪದ ಯೂಟ್ಯೂಬ್ ಚಾನಲ್ನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಬೇಕೆಂದರೆ ಆ ಚಾನಲ್ ಲಿಂಕನ್ನು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ನೀವು ಅದರಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಳ್ಬೋದು ಫ್ರೆಂಡ್ಸ್. ಅಥವಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಆ ಚಾನಲನ್ನು ಫ್ರೆಂಡ್ಸ್ ಈ ರೀತಿ ಬರುತ್ತಲ್ಲ ಫ್ರೆಂಡ್ಸ್. ಈ ರೀತಿ ಬಂದ ನಂತರ ಡಿಸ್ಪ್ಲೇ ಸ್ಕ್ರೀನ್ ಅಂತ ಬರುತ್ತೆ ಫ್ರೆಂಡ್ಸ್. ಅದ್ರ ಮೇಲೆ ಬಂದು ಇದು ಆ್ಯಪ್ ಇದೆಯಲ್ಲೋ ಅದ್ರ ಮಗ್ಲ ಫುಲ್ ಸ್ಕ್ರೀನ್ ಮಾಡಿಕೊಳ್ಬೇಕು ಫ್ರೆಂಡ್ಸ್. ಈ ರೀತಿ ಫುಲ್ ಸ್ಕ್ರೀನ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಇದು ಸ್ಕ್ರಾಲ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕ್ರೋಮ ಕೀ ಇದೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎನೇಬಲ್ ಇರ್ತಿದೆ ಫ್ರೆಂಡ್ಸ್. ಅದರ ಮೇಲೆ ಎನೇಬಲ್ ಮಾಡಿಕೊಳ್ಬೇಕು ಫ್ರೆಂಡ್ಸ್. ನೀವು ಎಲ್ಲ ಹಿಂದಿರೋ ಬ್ಯಾಕ್ಗ್ರೌಂಡ್ ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ ಎಲ್ಲ ಹೋಗಿಬಿಡುತ್ತೆ ಫ್ರೆಂಡ್ಸ್. ಆ ನಂತರ ನೀವು ಇದನ್ನು ಹೆಚ್ಚಿಗೆ ಇಟ್ಟುಕೊಳ್ಳಬಹುದು. ಈ ರೀತಿ ಇಟ್ಟುಕೊಂಡ ನಂತರ ನೀವು ಅದರ ಕಲರ್ನು ಬೇಕಾದ ರೀತಿ ಸೆಲೆಕ್ಟ್ ಮಾಡ್ಬೋದು. ಹಿಂದೆ ಬ್ಯಾಕ್ಗ್ರೌಂಡ್ ಕಲರ್ ನೀವು ಬ್ಲ್ಯಾಕ್ ಇರ್ಬೋದು, ಬೇಕಾದ ವೈಟ್ ಇರ್ಬೋದು ಫ್ರೆಂಡ್ಸ್. ನೀವು ಇಲ್ಲಿ 108 ಕಲರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀವು ಆ ಕಲರ್ನ ಚೂಸ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಈ ಸಿಂಪಲ್ ಆ್ಯಪನ್ನು ಎಡಿಟ್ ಮಾಡೋದು ಫ್ರೆಂಡ್ಸ್. ಇದೇ ರೀತಿ ಫ್ರೆಂಡ್ಸ್. ಅದರಲ್ಲಿ ಏನು ಬರೋಕ್ಕಿಲ್ಲ ಫ್ರೆಂಡ್ಸ್, ನೀವು ನೋಡಿಕೊಳ್ಳಬಹುದು ಫ್ರೆಂಡ್ಸ್. ನಾನು ನಿಮಗೊಮ್ಮೆ
ಒಂದು ಬಾರಿ ಪ್ಲೇ ಮಾಡಿ ತೋರಿಸುತ್ತೇನೆ ಫ್ರೆಂಡ್ಸ್. ನಾನು ಇದೇ ರೀತಿ ನೋಡಿ ಫ್ರೆಂಡ್ಸ್, ನೀವು ವಿಡಿಯೋನ ಎಡಿಟ್ ಮಾಡಿದೆ ಫ್ರೆಂಡ್ಸ್. ನನ್ನ ಈ ವಿಡಿಯೋನು ಇಷ್ಟವಾದರೆ ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಹಾಗೂ ನನ್ನ ಚಾನಲ್ ಹೊಸಬರಾಗಿ ಫ್ರೆಂಡ್ಸ್, ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್.